ನೀವು ಯಾಕೆ ಮನಸ್ಸಿನ ಬಗ್ಗೆ ತಿಳ್ಕೊಬೇಕು? ನಾನು ನನ್ನ ಹೆಂಡತಿ ಮಗಳಿಗೆ ನನ್ನಿಂದ ಯಾವ ಥರ ಕಷ್ಟ ಆಗಬಾರ್ದು, ಅದಕ್ಕಾಗಿ ನಾನು ಮನಸ್ಸಿನ ಬಗ್ಗೆ ಸರಿಯಾಗಿ ತಿಳ್ಕೊಬೇಕು. ಹೆಂಡತಿ ಕೂಡ ಹಾಗೆ ಯೋಚನೆ ಮಾಡಬೇಕು. ನನ್ನಿಂದಾಗಿ ಮನೆಯಲ್ಲಿ ಗಂಡ ತಲೆ ಕೆಡಿಸ್ಕೊಂಡು ದಿನ ಎಣ್ಣೆ ಹೊಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಳೋದು ಬೇಡ. ಅದಕ್ಕಾಗಿ ನಾನು ಮನಸ್ಸಿನ ಬಗ್ಗೆ ಸರಿಯಾಗಿ ತಿಳ್ಕೊಳ್ತೀನಿ. ನಾವು ಮನಸ್ಸಿನ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ರೆ ಮುಂದೆ ನಮ್ಮ ಮಕ್ಕಳು ಕೂಡ ಒಳ್ಳೆ ರೀತಿ ಯೋಚನೆ ಮಾಡೋದನ್ನು ಅಭ್ಯಾಸ ಮಾಡ್ಕೊತಾರೆ. ಮುಂದೆ ನಾವು ಯಾರಿಗಾರು ಸಹಾಯ ಮಾಡಿದ್ರೆ ಬೇರೆಯವರು ನಮಗೆ ಸಹಾಯ ಮಾಡ್ತಾರೆ. ಆ ಥರ ಎಲ್ಲ ಜಾಸ್ತಿ ಎಲ್ಲ ಯೋಚನೆ ಮಾಡಬೇಡಿ. ಈಗ ನೀವು ಯಾವ ಕಾರಣಕ್ಕಾಗಿ ಸಿಗರೆಟ್ ಸೇದೋದು ಅಥವಾ ಎಣ್ಣೆ ಹೊಡೆಯೋದು ಶುರು ಮಾಡಿದ್ದೀರೋ, ಒಂದು ಸಲ ನಿಂತು ಯೋಚನೆ ಮಾಡಿ ನೋಡಿ. ಆ ಕಾರಣ ಇವಾಗ ಇಲ್ಲ, ಆದರೂ ನೀವು ಸಿಗರೆಟ್ ಸೇದೋದು ಇನ್ನೂ ಬಿಟ್ಟಿಲ್ಲ. ಎಣ್ಣೆ ಹೊಡೆಯೋದು ಕೂಡ ನೀವು ಸಿಗರೆಟ್ ಸೇದೋದು ಎಣ್ಣೆ ಹೊಡೆಯೋದು ಬಿಟ್ಟರೆ ಮನಸ್ಸಿನ ಬಗ್ಗೆ ಇನ್ನೂ ಚೆನ್ನಾಗಿ ತಿಳ್ಕೊಬೋದು. ನಿಮ್ಮ ಮನೆಯಲ್ಲಿ ಹೆಂಡತಿನೂ ಗಲಾಟೆ ಕಡಿಮೆ ಮಾಡ್ತಾರೆ. ಒಟ್ಟಾರೆಯಾಗಿ ಗಂಡ ಹೆಂಡತಿ ಮಕ್ಕಳು ಮನೆಯಲ್ಲಿ 3 ಹೊತ್ತು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮನೆಯಲ್ಲಿದ್ದಾಗ, ನೀವೆಲ್ಲರೂ ಮನೆಯಲ್ಲಿದ್ದಾಗ ಖುಷಿಯಾಗೇ ಇರ್ಬೋದು. ಗಲಾಟೆ ಮಾಡ್ಕೊಳೋಕ್ಕೆ ಯಾವುದೇ ಕಾರಣಗಳು ಇಲ್ಲ. ಅದನ್ನು ಅಭ್ಯಾಸ ಮಾಡಿ ಮನಸ್ಸಿನ ಬಗ್ಗೆ ತಿಳ್ಕೊಳ್ತಾ ಕೆಲವೊಂದಷ್ಟು ಒಳ್ಳೆ ಅಭ್ಯಾಸಗಳು ಬೆಳೆಸ್ಕೊಂಡು ನಿಮಗೆ ಗೊತ್ತಾಗತ್ತೆ, ನನ್ನ ಗಂಡ ಇಷ್ಟು ಒಳ್ಳೆಯವನ, ನನ್ನ ಹೆಂಡತಿ ಇಷ್ಟು ಒಳ್ಳೆಯವಳ ಅಂತ. ಆಮೇಲೆ ನೀವೇ ವಿಡಿಯೋಗಳೆಲ್ಲ ಮಾಡಿ ನೀವೇ